ಬೆಳಗ ಜೈಲು ಪಾಲಾಗಿದ್ದಾನೆ ಎಂಇಎಸ್ನ ಮುಖಂಡ ನಾಡದ್ರೋಹಿ ಶುಭಂ ಶೆಳಕೆ. ನಿನ್ನೆ ಬಂಧಿಸಿದ್ರು ಬೆಳಗಾವಿಯ ಮಾಳಮಾರುತಿ ಠಾಣೆ ಪೊಲೀಸರು. ಕನ್ನಡಿಗರು ಮತ್ತು ಮರಾಠಿಗರ ನಡುವೆ ಭಾಷಾ ಸಾಮರಸ್ಯ ಕದಡುವಂತಹ ಕೆಲಸವನ್ನ ಮಾಡ್ತಾ ಇದ್ದ ಇವನು. ನಾಡದ್ರೋಹಿ ಅಂತ ಕರಿತೀವಿ ಇವನಿಗೆ, ಯಾಕಂದ್ರೆ ಪದೇ ಪದೇ ಕನ್ನಡಿಗರ ವಿರುದ್ಧ ಕತ್ತಿ ಮಸಿಯೋನು ಇವನೇ. ಅಮಾಯಕ ಮರಾಠಿಗರನ್ನ ಕನ್ನಡಿಗರ ವಿರುದ್ಧ ಎತ್ತಿ ಕಟ್ಟೋ ಇವನೇ. ಅಪಹಾಸ್ಯ ಮಾಡಿದ ಕನ್ನಡಿಗರನ್ನ, ಕನ್ನಡ ಹೋರಾಟಗಾರನ ನಾಲಾಯಕ ಅಂತೇಳಿ ಕರೆದಿದ್ದ ಇವನು. ಅದರ ಜೊತೆಗೆ PDO ಮೇಲೆ ಹಲ್ಲೆ ಮಾಡಿದ್ನಲ್ವಾ ತಿಪ್ಪಣ್ಣ ಅಂಥೇಳಿ, ಅವನ ಸನ್ಮಾನಿಸಿ ಉದ್ದಟತನ ಮಾಡಿದ್ದ. ಅವನು ಕರ್ನಾಟಕ ಬಂದ್ ಬಗ್ಗೆ ಕೂಡ ಜಾಲತಾಣದಲ್ಲಿ ಅಪಹಾಸ್ಯ ಮಾಡಿದ್ದ. ಗಡಿ ವಿಚಾರದಲ್ಲಿ ಪದೇ ಪದೇ ಪ್ರಚೋದನಕಾರಿ ಹೇಳಿಕೆ ನೀಡ್ತಾ ಇದ್ದ ಈ ಪುಂಡ. ಹೀಗಾಗಿ ನಿನ್ನೆ ಮಹಾರಾಷ್ಟ್ರದಲ್ಲಿ ಬಂಧಿಸಿದ್ದಾರೆ ಬೆಳಗಾವಿ ಪೊಲೀಸರು. ಹಿಂದೆ ಅಧಿವೇಶನದ ವೇಳೆ ಕಲ್ಲು ತೂರಾಟ ಕೇಸ್ನಲ್ಲೂ ಕೂಡ ಈತ ಅರೆಸ್ಟ್ ಆಗಿದ್ದ. ಮಹಾಮೇಳವ ಮಾಡ್ತೀವಿ, ಕರಾಳ ದಿನ ಮಾಡ್ತೀವಿ ಅನ್ನುವಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದ. ಸಾಕಷ್ಟು ಬಾರಿ ಪ್ರಚೋದನೆಯನ್ನು ಕೊಟ್ಟಿದ್ದಾನೆ ಇವನು. ಆ ನಿರ್ವಾಹಕನ ಮೇಲೆ ಹಲ್ಲೆ ಆದಾಗ ಅದನ್ನು ಸಮರ್ಥನೆ ಮಾಡಿಕೊಂಡಿದ್ದ. ಬೆಳಗಾವಿ ಕಮಿಷನರೇಟ್ ವ್ಯಾಪ್ತಿಯಲ್ಲಿ 10ಕ್ಕಿಂತ ಅಧಿಕ ಕೇಸ್ಗಳು ಇವನ ಮೇಲಿದ್ದಾವೆ. ಮಾಳಮಾರುತಿ ಮಾರ್ಕೆಟ್ ಸೇರಿ 5 ಠಾಣೆಯಲ್ಲೂ ಕೂಡ ಕೇಸ್ಗಳಿದ್ದಾವೆ. ಈ ಎಲ್ಲ ಪ್ರಕರಣದಲ್ಲೂ ಕೂಡ ಜಾಮೀನಿನ ಮೇಲೆ ಆರೋಪಿ ಹೊರಗಿದ್ದಾನೆ. ಮಹಾರಾಷ್ಟ್ರದಿಂದ ಎಳ್ಕೊಂಡು ಬಂದಿದ್ದಾರೆ ಅವನ ಬೆಳಗಾವಿಗೆ ಮಾಳಮಾರುತಿ ಠಾಣೆ ಪೊಲೀಸರು. ಅವರ ಧೈರ್ಯಕ್ಕೆ ನಾವು ಮೆಚ್ಚಬೇಕು. ಯಾಕಂತ ಹೇಳಿದ್ರೆ ಈ ಪುಂಡ ಏನಿದ್ದಾನೆ ಪದೇ ಪದೇ ಉದ್ದಟತನವನ್ನು ಮಾಡ್ತಾ ಇದ್ದಾನೆ, ಕನ್ನಡಿಗರನ್ನ ಕೆಣಕ್ತಾ ಇದ್ದಾನೆ. ಗಡಿ ವಿವಾದವನ್ನು ಇಟ್ಟುಕೊಂಡು ಈ ಹಿಂದೆ ಇವನು ಕಡಿಮೆ ಮಾಡಿಲ್ಲ. ಇವನು ಬೆಳಗಾವಿ, ಬಾಲ್ಕಿ, ನಿಪ್ಪಾಣಿ ಎಲ್ಲ ಭಾಗಗಳು ಮಹಾರಾಷ್ಟ್ರಕ್ಕೆ ಸೇರಿದ್ದು ಅಂತ ಗ್ರಾಫಿಕ್ಸ್ ಡಿಸೈನ್ ಮಾಡಿದ್ದ ಇವನು. ಹಾಗಾಗಿನೇ ಈಗ ಇವನಿಗೆ ತಕ್ಕ ಶಾಸ್ತಿಯನ್ನು ಬೆಳಗಾವಿಯ ಮಾಳಮಾರುತಿ ಠಾಣೆ ಪೊಲೀಸರು ಮಾಡಿದ್ದಾರೆ. ಇವನು ಕನ್ನಡ ದ್ರೋಹಿಯಾಗಿದ್ದಾನೆ. ಮರಾಠಿಗರನ್ನ ಪದೇ ಪದೇ ಎತ್ತಿ ಕಟ್ಟುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾನೆ, ಪ್ರಚೋದನೆ ಕೊಡ್ತಾ ಇದ್ದಾನೆ. ಕನ್ನಡ ಪರ ಹೋರಾಟಗಾರರ ಬಗ್ಗೆ ಅವಾಚ್ಯವಾಗಿ ಮಾತಾಡ್ತಾನೆ. ಬೆಳಗಾವಿಲಿದ್ದುಕೊಂಡು ಅಲ್ಲಿ 2 ಸಮುದಾಯಗಳ ನಡುವಿನ ಆ ಬಾಂಧವ್ಯವನ್ನು ಹಾಳು ಮಾಡುವಂಥ ಪ್ರಯತ್ನವನ್ನು ಈ ಶುಭಂ ಶೆಳಕೆ ನಿರಂತರವಾಗಿ ಮಾಡುತ್ತಾ ಇದ್ದ. ತಕ್ಕ ಶಾಸ್ತಿಯನ್ನು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಕನ್ನಡಿಗರ ವಿರುದ್ಧವಾಗಿ ಈ ನೆಲದಲ್ಲಿ ನಿಂತು ಯಾರು ಅಪಮಾನವನ್ನು ಮಾಡ್ತಾರೋ ಅಥವಾ ಮಹಾರಾಷ್ಟ್ರ ಜೈ ಅಂತ ಕೂಗುತ್ತಾರೋ ಅಂಥವ್ರಿಗೆ ಈ ರೀತಿಯಾದಂಥ ತಕ್ಕ ಶಾಸ್ತಿ ಆಗಲೇಬೇಕು. ಕನ್ನಡಿಗರಿಗೆ ಹಾಲು ಕುಡಿದಷ್ಟು ಸಂತೋಷ ತಂದಿದೆ ಈ ಸುದ್ದಿ. ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಶುಭಂ ಶೆಳಕೆ ಪ್ರಚೋದನೆ ಕೊಡೋದು, ಭಾಷಾ ಸಾಮರಸ್ಯ ಕದಡುವಂಥ ಕೆಲಸ ಮಾಡ್ತಾ ಇದ್ದ. ಬಟ್ ಈ ಕ್ಷಣಕ್ಕೋಸ್ಕರ ಕನ್ನಡಿಗರು ಕಾಯ್ತಿದ್ರು ಅಂತ ಅನಿಸ್ತಾ ಇದೆ. ಮಹಾರಾಷ್ಟ್ರದಿಂದ ಎಳ್ಕೊಂಡು ಬಂದಿದ್ದಾರೆ. ಯಾವ ರೀತಿಯಾಗಿತ್ತು ಆತನನ್ನು ಬಂಧಿಸುವಂಥ ಕಾರ್ಯಾಚರಣೆ? ಪ್ರಭು, ನಾಡದ್ರೋಹಿ ಎಂಇಎಸ್ ಪುಂಡ ಶುಭಂ ಶೆಳಕೆಯನ್ನ ಈಗ ಮಾಳಮಾರುತಿ ಪೊಲೀಸ್ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಪದೇ ಪದೇ ಬೆಳಗಾವಿಯಲ್ಲಿ ಏನು ಭಾಷಾ ಸಾಮರಸ್ಯಕ್ಕೆ ಕಿಚ್ಚು ಹೊತ್ತಿಸುವಂತ ಕೆಲಸವನ್ನ ಶುಭಂ ಶೆಳಕೆ ಮಾಡ್ತಾ ಇದ್ದ. ಇತ್ತೀಚೆಗೆ ನಡೆದಂತ ಘಟನೆಗಳನ್ನ ನೋಡೋದಾದ್ರೆ ಪ್ರಭು, ಪ್ರಮುಖವಾಗಿ ಏನು ಕಂಡಕ್ಟರ್ ಮೇಲೆ ಹಲ್ಲೆ ಆದಂತ ಪ್ರಕರಣ ಸಂದರ್ಭದಲ್ಲಿ ಕನ್ನಡ ಪರ ಹೋರಾಟಗಾರನ ನಾಲಾಯಕ ಅಂತ ಹೇಳಿ ಒಂದು ಹೇಳಿಕೆ ಕೊಡುವ ಮೂಲಕ ಒಂದು ವಿಡಿಯೋನ ಬಿಡುಗಡೆ ಮಾಡಿದ್ದ. ಆಗ್ಲೂ ಕೂಡ ಆತನ ಮೇಲೆ ಕೇಸ್ ದಾಖಲಾಗಿತ್ತು. ಆಗ್ಲೂ ಕೂಡ ಆತ ಏನು ಬೆಳಗಾವಿ ಬಿಟ್ಟು ಮಹಾರಾಷ್ಟ್ರ ಸೇರ್ಕೊಂಡಿದ್ದ, ಜಾಮೀನು ಪಡೆದು ತದನಂತರ ಬೆಳಗಾವಿ ಬಂದಿದ್ದ. ತದನಂತರ ನಡೆದಂತ PDO ಮೇಲೆ ಹಲ್ಲೆ ಪ್ರಕರಣದಲ್ಲಿ ಏನು ಜೈಲಿಗೆ ಹೋಗಿ ಬಿಡುಗಡೆಗೊಂಡಂತ ಆರೋಪಿಯನ್ನ ಹೋಗಿ ಅದೇ ಶಿಲೆ ಗ್ರಾಮದಲ್ಲಿ ಆತನನ್ನ ಸನ್ಮಾನಿಸಿ ಆತನಿಗೆ ಮತ್ತಷ್ಟು ಪ್ರಚೋದಿಸುವಂತ ಕೆಲಸವನ್ನ ಮಾಡಿದ್ದ. ಈ ಕುರಿತು ಕೂಡ ಒಂದು ಟಿವಿ ವರದಿ ಮಾಡಿತ್ತು. ಈ ಬಗ್ಗೆ ಕೂಡ ಪೊಲೀಸರು ಗಂಭೀರವಾಗಿ ಖಡಕ್ಕಾಗಿ ವಾರ್ನಿಂಗ್ ಕೂಡ ಕೊಟ್ಟಿದ್ರು. ಇದಾದ ಬಳಿಕ ಏನು ಕರ್ನಾಟಕ ಬಂದ್ ಮಾಡಲಾಗಿತ್ತು, ಕರ್ನಾಟಕ ಬಂದ್ ಮಾಡಿದ ಬಳಿಕ ತನ್ನ ಇನ್ಸ್ಟಾಗ್ರಾಮ್ ಏನು ಪೇಜ್ ನಲ್ಲಿ ಕೂಡ ಈತ ಒಂದು ಕನ್ನಡಿಗರನ್ನ ಅಪಹಾಸ್ಯ ಮಾಡುವಂತ ಕೆಲಸ ಮಾಡಿದ್ದ. ಬೆಳಗಾವಿ ಬಂದ್ ಮಾಡುವಂತ ತಾಕತ್ತು ಕೇವಲ ನಮ್ಗಷ್ಟೇ ಇದೆ ಅನ್ನುವಂತ ಒಂದು ಈ ರೀತಿಯ ಒಂದು ಪೋಸ್ಟ್ ಹಾಕುವಂತ ಕೆಲಸವನ್ನ ಈತ ಮಾಡಿದ್ದ. ಹಾಗಾಗಿ ಇನ್ ನಿರಂತರವಾಗಿ ಈತ ಏನು ಬೆಳಗಾವಿಯಲ್ಲಿ ಇದ್ಕೊಂಡೆ, ಬೆಳಗಾವಿ ನೆಲದಲ್ಲಿ ಇದ್ಕೊಂಡೆ ನಾಡದ್ರೋಹಿ ಚಟುವಟಿಕೆ ಮಾಡ್ತಿದ್ದ. ಈತನ ಮೇಲೆ ಬೆಳಗಾವಿಯ ಮಾಳಮಾರುತಿ ಪೊಲೀಸ್ ಆಗಿರ್ಬೋದು, ಕಡೆ ಬಜಾರ್ ಆಗಿರ್ಬೋದು, ಕ್ಯಾಂಪ್ ಆಗಿರ್ಬೋದು, ಕಿಳಕೋಡಿ ಆಗಿರ್ಬೋದು, ಹೀಗೆ 5 ಪೊಲೀಸ್ ಠಾಣೆಗಳಲ್ಲಿ 10ಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗಿದ್ದಾವೆ. ಜೊತೆಗೆ ಈಗಾಗಲೇ ಈತ ಏನು ಈ ಹಿಂದೆ CM ಬಸವರಾಜ ಬೊಮ್ಮಾಯಿ ಸರ್ಕಾರ ಸಂದರ್ಭದಲ್ಲಿ ಬೆಳಗಾವಿ ನಡೆದಂತ ಅಧಿವೇಶನದಲ್ಲಿ ಏನು ಕಲ್ಲು ತೂರಾಟ ಪ್ರಕರಣ ನಡೆದಿತ್ತು. ಆಗ್ಲೂ ಕೂಡ ಈತ ಏನು ನಾಡದ್ರೋಹಿ ಪ್ರಕರಣದಲ್ಲಿ ಈತ ಅರೆಸ್ಟ್ ಕೂಡ ಆಗಿದ್ದ. ಜೈಲಿಗೆ ಹೋಗಿ ಜೈಲಿನಿಂದ ಹೊರಗಡೆ ಬಂದಿದ್ದಾನೆ. ಅನೇಕ ಪ್ರಕರಣಗಳಲ್ಲಿ ಈತ ಜಾಮೀನ್ ಮೇಲೆ ಇದ್ದಾನೆ. ಜಾಮೀನ್ ಮೇಲೆ ಇದ್ದಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಕಂಡೀಷನ್ಗಳನ್ನ ಹಾಕಲಾಗಿರುತ್ತೆ.
ಆ ಕಂಡೀಷನ್ಗಳ ಉಲ್ಲಂಘನೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ಜೊತೆಗೆ ನಿರಂತರವಾಗಿ ಈ ರೀತಿಯ ಕೃತ್ಯ ಮಾಡ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈತನನ್ನ ಏನು ಮಹಾರಾಷ್ಟ್ರ ತಲೆ ಮಾಡಿಸ್ಕೊಂಡಿದ್ದಾನೋ ಆತ ಕರ್ನಾಟಕ ಪ್ರವೇಶ ಮಾಡಿದ ಬಳಿಕ ಆತನ ಕರ್ನಾಟಕ ಮಾರ್ಗದಲ್ಲಿ ಆತನನ್ನ ಅರೆಸ್ಟ್ ಮಾಡ್ಕೊಂಡು ಬಂದು ಈಗ ಏನು ಬೆಳಗಾವಿಯ ಡಿಸಿಪಿ ರೋಹನ್ ಜಗದೀಶ್ ಮುಂದೆ ಹಾಜರುಪಡಿಸ್ತಾರೆ. ಪ್ರಭು, ಇಲ್ಲಿ ಡಿಸಿಪಿ ರೋಹನ್ ಜಗದೀಶ್ ಕೂಡ ಒಂದು ಮ್ಯಾಜಿಸ್ಟ್ರೇಟ್ ಪವರ್ ಇರ್ತಕ್ಕಂಥದ್ದು. ಆತನ ಮುಂದೆ ಒಂದು ಹಾಜರುಪಡಿಸಿ ಏನು ಡಿಸಿಪಿ ರೋಹನ್ ಜಗದೀಶ್ ಮುಂದೆ ಹಾಜರುಪಡಿಸಿ ಆತನನ್ನ ಈಗ ಹಿಂದಲೇ ಜೈಲಿಗೆ ಕಳಿಸಿಕೊಡಲಾಗಿದೆ. ಯಾಕಂದ್ರೆ ಸಾಮಾನ್ಯ ಪ್ರಕರಣಗಳಲ್ಲಿ 110 ಮತ್ತು ಬೇರೆ ಬೇರೆ ಪ್ರಕರಣಗಳಲ್ಲಿ ಆತನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸುವುದಿಲ್ಲ, ಕೇವಲ ಪೊಲೀಸ್ ಠಾಣೆಗೆ ಕರೆಸಿ ವಾರ್ನಿಂಗ್ ಮಾಡಿ ನೋಟಿಸ್ ಕೊಟ್ಟು ಕಳಿಸ್ಕೊಡ್ಲಾಗ್ತಿತ್ತು. ಯಾಕಂದ್ರೆ 7 ವರ್ಷ ಶಿಕ್ಷೆ ಇರ್ತಕ್ಕಂಥ ಪ್ರಕರಣಗಳಲ್ಲಿ ಮಾತ್ರ ಆರೋಪಿಗಳು ಜೈಲಿಗೆ ಕಳಿಸೋದಕ್ಕೆ ಅವಕಾಶ ಇದೆ. ಆ 7 ವರ್ಷದ ಒಳಗಡೆ ಇರ್ತಕ್ಕಂಥ ಶಿಕ್ಷೆ ಇರ್ತಕ್ಕಂಥ ಪ್ರಕರಣಗಳಲ್ಲಿ ಆತನಿಗೆ ಜೈಲ ಏನು ಠಾಣೆಯಲ್ಲೇನೆ ಆತನಿಗೆ ಒಂದು ಜಾಮೀನುಗಳು ಸಿಕ್ಕಿರ್ತಕ್ಕಂಥದ್ದು. ಹೀಗಾಗಿ ನಿರಂತರವಾಗಿ ಈ ಒಂದು ಕೃತ್ಯ ಮಾಡ್ತಿರ್ತಕ್ಕಂಥ ಆತನನ್ನ ಈಗ ಅರೆಸ್ಟ್ ಮಾಡಿ ಹಿಂಡಲ್ಗೆ ಜೈಲಿಗೆ ಕಳಿಸಿಕೊಟ್ಟಿದ್ದಾರೆ. ಏನು ಬೆಳಗಾವಿಯ ಮಾರ್ಕೆಟ್ ಎಸಿಪಿ ಅಂತ ಸತ್ನಾಯಕ್ ನೇತೃತ್ವದ ತಂಡ ಆಗಿರ್ಬೋದು ಮತ್ತು ಇನ್ಸ್ಪೆಕ್ಟರ್ ಕಾಲಿಮುತ್ತಿ ನೇತೃತ್ವದ ತಂಡ ಆತನನ್ನ ಈಗ ಅರೆಸ್ಟ್ ಮಾಡಿ ಹಿಂದಲ್ ಜೈಲಿಗೆ ಕಳಿಸಿಕೊಳ್ಳಲು ಈ ಮೂಲಕ ಬೆಳಗಾವಿ ಇರ್ತಕ್ಕಂಥ ನಾಡದ್ರೋಹಿಗಳಿಗೆ ಒಂದು ಸ್ಪಷ್ಟ ಎಚ್ಚರಿಕೆಯನ್ನ ಪೊಲೀಸ್ ಇಲಾಖೆ ಕಳಿಸಿಕೊಟ್ಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಯಳಾರ್ ಮಾರ್ಟಿನ್ ಈ ಒಂದು ನಡೆದಂತ ಎಲ್ಲಾ ಘಟನೆಗಳ ಬಗ್ಗೆ ಒಂದಿಷ್ಟು ರೌಡಿಗಳ ಪರಡಿ ಕೂಡ ಮಾಡಿದ್ರು. ಯಾವುದೇ ಕಾರಣಕ್ಕಾಗಿ ಸೋಮಗಲಭೆ ಆಗಿರ್ಬೋದು, ಭಾಷಾ ವಿಚಾರವಾಗಿ ಯಾವುದೇ ರೀತಿಯ ಒಂದು ಶಾಂತಿ ಸುವ್ಯವಸ್ಥೆ ಕರುವಂತ ಕೆಲಸ ಮಾಡಿದ್ರೆ ಅಂತವರ ವಿರುದ್ಧ ಕಠಿಣ ಕ್ರಮ ಆಗುತ್ತೆ ಅನ್ನೋ ಎಚ್ಚರಿಕೆ ಕೊಟ್ಟಿದ್ರು. ಅದರಂತೆ ಪೊಲೀಸರಿಗೆ ದಿಟ್ಟವಾದಂತ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಪ್ರಭು.